ಸಿಂಚನಾ ಸರಸ್ವತಮ್ಮ ಎಲ್ಲೋದ್ಲಮ್ಮ? ಅಮ್ಮ ಎಲ್ಲೋದ್ರು ಅಕ್ಕ ಗೊತ್ತಿಲ್ಲ ನನಗೆ. ಲೇ ಲಕ್ಷ್ಮಿ, ಸುಶೀಲಾ, ಸುನಂದಿ ಎಲ್ಲರೂ ನಿದ್ದೋದ್ಮೇಲೆ ಬರೋದು? ಎಷ್ಟು ಬಿರಿನ್ ಬಂದಿದ್ದೀರಿ ಲೇ? ಹಾಂ ಬರ್ರಿ ಅಷ್ಟೇ ಮೈಕ್ ಬರ್ರಿ, ಅರ್ಶಿನ ಹಚ್ಚಿರೆ. ಅಯ್ಯಕ್ಕ ನೀವೆಲ್ಲ ದೊಡ್ಡವ್ರು ಇಕ್ಕಿದ್ರಲ್ಲ ಸಾಕು ಬಿಡು, ನಮ್ದೇನು ಲೆಕ್ಕ, ನಾವೇನು ಹಚ್ಚೋದು ಬೇಕಾಗಿಲ್ಲ. ಬರ್ರಿ ಪರವಾಗಿಲ್ಲ, ಏನು ಬೇಡ ಬೇಡ. ಲೈ ಅದೇ ಕೂತ್ಕೊಂಡ್ಬಿಟ್ರೆ ಕೋ ಏನು ಬೇಡ ಬಿಡಕ್ಕ, ನೀವು ದೊಡ್ಡವರೆಲ್ಲ ಇಕ್ಕಿದ್ರಲ್ಲ ಸಾಕು, ನಮ್ದೇ ಲೆಕ್ಕ. ಅಕ್ಕ ಯಾರಕ್ಕ ಹುಡುಗಿ ನಿನ್ನ ಪಕ್ಕದಲ್ಲಿ ನಿಂತಿರೋ ಹುಡುಗಿ? ಆ ಹುಡುಗಿನ ರುದ್ರಂಕ್ ಮಾಡ್ಕೊಳ್ಳೋ ಹುಡುಗಿ? ಅಯ್ಯೋ ಇಲ್ಲಮ್ಮ, ಇಲ್ಲ ಇಲ್ಲ, ಆ ಹುಡುಗಿ ಪೊಲೀಸು, ಸುಮ್ಮನೆ ನಮ್ಮ ಮದುವೆಗೆ ಬಂದಿರೋದಷ್ಟೇ. ರುದ್ರಂಕ್ ಮಾಡ್ಕೊಳ್ಳೋ ಹುಡುಗಿ ಏನಲ್ಲ ಆ ಹುಡುಗಿ. ಓ ಹೌದಾ? ಏನು ಮಧ್ಯಾಹ್ನದಿಂದ ಆ ಹುಡುಗಿನ ಓಡಾಡ್ತಾವಳು ಹೇಳು? ಹೌದು ಸರಸ್ವತಿ ಹತ್ತದ, ಸರಸ್ವತಿನ ಕಾಣಿಸ್ತಾ ಇಲ್ಲ, ಅದು ಎಲ್ಲೋ ಅದ್ಲು, ಅದೇನು ಕತೆನಮ್ಮ? ನಾನೇ ಕಳಿಸಿದ್ದೀನಿ ರಾಧಮ್ಮನೂ ಅಂಬುಜಿನ ಕೂಗುಟ್ ಬಾಗು ಅಂತ ಕರ್ಕೊಂಡ್ ಬರ್ತೀನಿ ಅಂತ ಹೋಗೋಳೆ, ನೋಡ್ಬೇಕು ಅದೇನು ಮಾಡ್ತಾಳ. ಹ್ಞೂ ಅವ್ರು ಬಂದಂಗೆ ಕಾಯ್ತಾ ಇರು ನೀನು, ಬರ್ತಾರವ್ರು. ಈಡು ಜೋಡು ಬೆಳೆ ಚೆನ್ನಾಗದಕ್ಕ ಶಿವನ್ಕುನ ಹುಡುಗಿ ಕಜ್ಜೋಡಿ. ಹಾಂ ಏನಕ್ಕ ಹುಡುಗಿ ಹೆಸರು? ಸವಿತಾ ಅಂತಮ್ಮ, ಸವಿತಾ ಅಂತ. ನಿಮ್ಗೆ ಎಷ್ಟು ಜನಕ್ಕ ಮಕ್ಕಳು? ಇರೋದು ಒಬ್ಬಳೇ ಅಮ್ಮ ಮಗಳು, ಗಂಡು ಮಕ್ಕಳು ಇಲ್ಲ ಹೆಣ್ಮಕ್ಳು ಇಲ್ಲ, ಅವಳೊಬ್ಬಳೇ. ನಮ್ಗೆಲ್ಲನೂ ಗಂಡು ಮಗು ಅದೇ ಹೆಣ್ಣು ಮಗು ಅದೇ, ದಂಡಿಗೆ ಜಮೀನದೆ ನಮ್ಗೆ. ನಾನು ಅಳಿನ ಶಿವಪ್ಪನೇ ನಮ್ಮ ಮನ್ಸು ಮಾಡಿ ಅಲ್ಲಿ ಬಂದು ಇರಂಗಿದ್ರೆ ಅಲ್ಲೇ ಇರಲಿ, ತೋಟ ತಡಿಕೆ ಎಲ್ಲ ನೋಡ್ಕೊಂಡು, ಇಲ್ಲ ಅಂತಂದರೆ ಇಲ್ಲೇ ಇರಲಿ, ಅವ್ರಿಷ್ಟ. ನಾವು ಹೇಳೋದೇನೋ ಹೇಳಿದ್ದೀರಿ, ಎಲ್ಲ ಅವ್ರಿಗೆ ಬಿಟ್ಟಿದ್ದು ಜವಾಬ್ದಾರಿ ಅಷ್ಟೇ. ಓ ಹಂಗಾದ್ರೆ ಮನೆ ಹಳಿನಾಗಿ ಬರಬೇಕು ಅಂತ ಹೇಳ್ತಾ ಇರೋದಕ್ಕ? ಅಯ್ಯೋ ಮನೆ ಹಳಿನಾಗ ಬರೋದೇನು ಬೇಡಮ್ಮ, ಮನೆ ಮಗನಾಗಿ ಬರಲಿ ಸಾಕು ನಮ್ಕ. ಆಯಪ್ಪನಿಷ್ಟ, ಆಯಪ್ಪನ್ ಬಂದ್ರು ಎಲ್ಲ ಆಸ್ತಿ ಆಯಪ್ಪಂದೆ, ಬರ್ದಿದ್ರು ಎಲ್ಲ ಆಸ್ತಿ ಆಯಪ್ಪಂದೆ. ಪಟೇಲಪ್ಪನ ಒಳ್ಳೆ ಕಡೆನೇ ಹೆಣ್ಣು ನೋಡೋನೆ. ಹಾಂ ಬಲ್ ಕಿಲಾಡಿ ಪಟೇಲಪ್ಪನ. ಓ ಸರೋಜಿ ಬಮ್ಮ ಬಾ. ಏನೇ ಸರೋಜಿ, ನಿಮ್ಮ ಅತ್ತೆ ದೊಡ್ಡ ಮನ್ಸು ಮಾಡಿ ಕಳ್ಸ್ಬಿಟ್ಟವಳು ನಿನ್ನ? ಹಾಂ ಅಯ್ಯೋ ನಮ್ಮನೆ ಕರೆಗೆ ನಾವು ಬರ್ದಿದ್ರು ಇನ್ಯಾರು ಬರ್ತಾರಕ್ಕ? ಹಾಂ ನಮ್ಮ ಅತ್ತೆ ಹೇಳ್ದಿರಿರ್ಲಿ, ನನ್ನ ಮೈದಿನ ಮದ್ವೆಗೆ ನಾನು ಬಂದೇ ಬರ್ತೀನಿ. ಅದಮ್ಮ ಮಾತಂದ್ರೆ ಎಲ್ಲ ಸೇರ್ಕೊಂಡು ಮಾಡಿದ್ರಲ್ಲ ಮದ್ವೆಗ. ಹಾಂ ಒಬ್ರು ನೋಡಿ ಒಬ್ರು ಮುಂದ್ಕೊಂಡು ಕುತ್ಕೊಳ್ಳೋದು ಏನು ಚೆನ್ನಾಗಿರ್ತೈತೆ. ಇಕ್ಕಮ್ಮ ಅರ್ಶಿನ ಇಕ್ಕಮ್ಮ. ಅಯ್ಯೋ ಗೌಡ ಚಿಚ್ಚಿ ಎಲ್ಲಾನು ಕಡ್ಕೊಂಬೇಡ ಪಡಿಕೆ ಇತ್ತಮ್ಮ, ನಾನು ಏನು ಮಾಡೋದು ಹೇಳು? ಅಯ್ಯೋ ನಾಮ ಅವಳನ್ ಕೂಗು ಇವಳನ್ ಕೂಗು ಅಂತ ಹೇಳ್ಬಿಟ್ಟು, ಇವಳ ಮನೆ ಕೊನ್ನ ತುತ್ತಳಿ ಮನೆಕ, ತುಣನಿ ಮನೆ ಕೊನ್ನ, ಲಕ್ಷ್ಮಕ್ಕನ ಮನೆ ಕೊನ್ನ, ಅವಳಿಗೆಲ್ಲ ಹೇಳ್ಬಿಟ್ಟು ನಮ್ಮ ಮನೆಗೆ ಹೋಗಿ ತಡದಿ ಅತ್ತಿಗೆ ನಾನು ರೆಡಿ ಮಾಡಿ ಕಡ್ಕೊಂಬೇಡ ಪಡಿಕೆ ಇತ್ತಾಗೋಯ್ತು ನೋರು. ಎಲ್ಲ ರಾತ್ರಿನ ಇಕ್ಬಿಟ್ಟಿದ್ದೀರಾ? ನಾನು ನೀನೇ ಇಕ್ಬಾರಮ್ಮ, ನೀನೇ ತಾನೇ ಯಜಮಾನಿ. ಹಾಂ ನಿಂದೆ ಇರೋದು ಲೆಕ್ಕ, ನಮ್ದೇನು ಲೆಕ್ಕ ಅದೇ? ಲೇನಪ್ಪ ನೋಡು, ತಡದಿ ಅತ್ತಿಗೆನ ಕಡ್ಕೊಂಡ್ ಬಂದಿದ್ದೀನಿ ನಾನು. ನನ್ನ ಮಗಳಂದ್ರೆ ಏನು ಸುಮ್ಮನೆನಾ? ನಿಮ್ಮ ಅಮ್ಮನ ಕರ್ಕೊಂಬರಕ್ಕಾಗಿಲ್ಲ? ಅಯ್ಯೋ ಅಂಬುದಿ ಕತೆ ಕತ್ಕೊಪ್ಪ, ಅಂಬುದಿ ಕತೆ ಕತ್ಕೊ, ಅದೊಂದು ನಾಮಾಯಣ. ಮದುವೆ ಎಲ್ಲ ಆಗೋಬಿಳೆ, ಆಮೇಲೆ ಹೇಳ್ತೀನಿ ಬಿಡು ನಾನು ನಿಂತ. ಹ್ಞೂ ಆಯ್ತಾಯ್ತು, ಯಾವ್ದಾರ ಒಂದು ಪದ ಆಡು. ಪಡ ಅಂದ್ರೆ ಏನು ಗೌಡ್ತಿತ್ತಿ? ಆಡು ಹಾಡು ಹೇಳು. ಆಡು ಬರಲ್ಲ ನಂಕ. ಅಲ್ಲ ತಮ್ಮನ ಮದುವೆ ಅಕ್ಕನ ಹಾಡು ಹೇಳ್ತಿದ್ರೆ ಹೆಂಗೆ? ಹೇಳು ಆಡು. ಯಾಕೆ ಎಲ್ಡೆ ಆಡ ಬಡೋದು ಗೌಡ್ತಿತ್ತಿ? ಹ್ಞೂ ಎಲ್ಡೆ ಆಡ ಹೇಳು. ಓ ಪ್ರಿಯತಮ ತಡುಣಯ್ಯ ತೋಡೆಯ, ತಡುಣಯ್ಯ ತೋಡೆಯ, ತಣಿಯಕ್ಕೆ ಬಾಡೆಯ, ಓ ಪ್ರಿಯತಮ ತಡುಣಯ್ಯ ತೋಡೆಯ, ತಡುಣಯ್ಯ ತೋಡೆಯ, ತಣಿಯಕ್ಕೆ ಬಾರೆಯ. ಯಾವ್ದಾರ ಮದುವೆ ಹಾಡು ಹೇಳು ಅಂತಂದ್ರೆ ಪಿಕ್ಚರ್ ಹಾಡು ಹೇಳ್ತಾ ಇದೀಯ ನೀನು? ಹಾ ಲೇ ಸರಸ್ವತಿ, ಇನ್ನೊಂದಾರು ಬತ್ತಾಡೆ ದೊಡ್ಚಿಚ್ಚೆ, ಇನ್ನೊಂದಾರು ಹೇಳ್ತೀನಿ ನಾನು. ಓ ಹೇಳು ಸರಸ್ವತಿ, ಯಾವ್ದೋ ಒಂದು ಹಾಡು ಹೇಳು, ಅಷ್ಟು ಮಾತ್ರ ಹೇಳ್ತಾ ಇದೆಯಲ್ಲ, ಇನ್ಯಾರನ್ನ ಹೇಳಿದ್ಯಾ ಹೇಳು ನೀನೆ. ನತ್ಮಿ ಬಾಡಮ್ಮ ಬಾತೆ ನತ್ಮಿ ಬಾಡಮ್ಮ, ಮನೆಯನ್ನು ಬೆಳಗಲು ತಿಳಿದೇವಿಯೇ, ನತ್ಮಿ ಬಾಳಮ್ಮ ಬಾತೆ ನತ್ಮಿ ಬಾಡಮ್ಮ, ಕಾಳಲು ತಿಡುತ್ತೆತ್ತೆ ದಳ ದಳ ಅನ್ನುತ್ತ, ತಾಳಲು ತಿಡುತ್ತೆತ್ತೆ ದಳ ದಳ ಅನ್ನುತ್ತ, ಲಕ್ಷ್ಮೀ ಬಾಡಮ್ಮ ಬಾತೆ ಲಕ್ಷ್ಮೀ ಬಾಡಮ್ಮ. ಹ್ಞೂ ಹೇಳು, ಯಾಕಂದ್ರೆ ನಿಲ್ಸ್ಬಿಟ್ಟೆ? ಭಾಗ್ಯದ ನತ್ಮಿ ಬಾರಮ್ಮ, ನಮ್ಮಮ್ಮ ನೀತೋ ಭಾಗ್ಯದ ನತ್ಮಿ ಬಾರಮ್ಮ, ದದ್ದೆ ಕಾಲ್ಗಳ ದಣಿಯ ತೋಡುತ್ತ, ಎದ್ದೆಯ ಮೇಲೆ ಎದ್ದೆಯ ನಿಡುತ್ತ, ತದ್ದೆಣ ತಾದು ಪೂಜೆಯ ವೇಳೆಗೆ, ಭಾಗ್ಯದ ನತ್ಮಿ ಬಾಡಮ್ಮ, ನಮ್ಮಮ್ಮ ನೀ ಭಾಗ್ಯದ ನತ್ಮಿ ಬಾಡಮ್ಮ, ಮದ್ದಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾಡಮ್ಮ, ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾಡಮ್ಮ. ನೋಡ್ದಾ ಅಕ್ಕ, ನಾವೆಲ್ಲ ವೇಸ್ಟ್ ಸರಸ್ವತಿ ಮುಂದೆ ಏನು ಬರಲ್ಲ ಅಂತೀರಿ. ನೋಡ್ದಾ ಎಂತ ಹಾಡಿಗೆ ಹೇಳ್ತಾಳೆ? ಇನ್ನೊಂದು ಹಾಡೈತೆ ಚಿತ್ತೆ, ಇನ್ನೊಂದು ಹಾಡು. ಅದೇನೇನು ಹಾಡಿಗೆ ಹೇಳ್ತೀವಿ ಹೇಳ್ಬಿಡಮ್ಮ, ಇದೇ ಒಳ್ಳೆ ಟೈಮ್ ನೀನು ಹಾಡಿಗೆ ಹೇಳಕ್ಕ. ಆಡಕ್ಕ ನೀನು ಹಾಡು ಅಂತ ಕೇಳೋರು ಇಲ್ಲ, ನೀನು ಹಾಡೋದು ಇಲ್ಲ, ಹೇಳ್ಬಿಡು ಇದೇ ಟೈಮು. ಅದೇನೇನು ಹಾಡಿಗೆ ಬರ್ತಾವ ಎಲ್ಲ ಹೇಳ್ಬಿಡು. ಒಳವೆ ದೀವಣ ತಾತ ತಾಡ, ಒಳವೆ ಮಳೆಯದ ಮಮತಾಡ, ಒಳವೆ ಮಳೆಯದ ಮಮತಾಡ, ಒಳವೆ
ನನ್ನ ತಾತ ತಾಣ ಒಳವೇ ಮಳೆಯದ ಮಮಕಾಡ ಒಳವೇ ಮಳೆಯದ ಮಮಕಾಡ. ಓ ನೋಡ ನಮ್ಮ ಸರಸ್ವತಿ ಹಾಡು ಹೇಳಿದ್ವ? ಹಾ ಚೆನ್ನಾಗಿ ಹೇಳಿದ್ಯಮ್ಮ. ಸರೋಜಮ್ಮ ಅರ್ಶಿನ ಕುಂಕುಮ ಇಕ್ಕಮ್ಮ. ನೋಡು ಅವ್ರ ಮೂವರು ಬಂದವ್ರೆ, ಅರ್ಶಿನ ಕುಂಕುಮ ಇಕ್ರಿ ಅಂತಂದ್ರೆ ಒಬ್ಳು ಕದ್ಲು. ಅದೇನ್ ಕತೆನೋ. ಹೇಯ್ ಲಕ್ಷ್ಮಿ, ಸುನಂದಿ, ಸುಶೀಲಿ ಎದ್ದೇಳ್ರೆ, ಅರ್ಶಿನ ಕುಂಕುಮ ಇಕ್ಕೇಳ್ರೆ. ನಾನು ಆಮೇಲೆ ಹುಡುಗಿಯವ್ರ ಅಮ್ಮನು ಸಿಂಚನ ಮೂವರು ಇಕ್ಕಿದಿರಿ. ನೀವು ಎದ್ದೇಳ್ರಿ. ಇವಾಗ ಸರೋಜಿ ಒಬ್ಳು 4 ಜನ ಆಗ್ತಾಳೆ. ನೀವು ಯಾರನ ಒಬ್ರು ಇಕ್ರೆ ಬೇರೆ ಬಿರು ಚಿಚ್ಚೆ. ಇವಾಗ ಮೂವಡು ನೀವು ದೊಡ್ಡೋಡೆ ಇಕ್ಬಿಟ್ಟಿದ್ದೀರಲ್ಲ, ಇನ್ನು ನಾವೆಲ್ಲ ಏನಕ್ಕೆ ಇಕ್ಕೋದ? ಬೇರೆ ಏನು ಬೇಕಾಗಿಲ್ಲ. ನೀವು ದೊಡ್ಡವ್ರು ಇಕ್ಕಿದ್ರಲ್ಲ, ಪರವಾಗಿಲ್ಲ ಬಿರು. ನೋಡ ಸರಸ್ವತಿ ಅಂತ ಮಾತಾಡಿದ್ಲ, ಇರೋದೇ ಹೇಳಿದ್ದು. ಏನ್ ಬೇಡ. ಏನ್ ಕಿವ ಎತ್ತಣಕ್ ಅಂತ ಇದ್ಯಾ? ಕವಿತಾ ಎತ್ತಣಕ್ ಅಂತ ಇದ್ದೀಳ? ಇಬ್ಳುನು ಅತಣ ಎಲ್ಲ ಇಕ್ಕೊಂಬಿಟ್ಟು ತಿತಿ ನನ್ ಮದ್ವೆಗೂ ಹಿಂಗೇನ ನಂಗೂ ಮಾಡೋದು? ಊನಮ್ಮ ನಿನ್ ಮದ್ವೆಗೂ ಹಿಂಗೆ ಮಾಡೋದು? ಇವರೆಲ್ಲಾರು ಇರ್ತಾರೆ. ಚಾಣಿಸ್ತಿಳಿ ಎತ್ತಿಗೆ ಬರ್ತಾವಲೆ. ಏನಿದು ಹಿಂಗೆಲ್ಲ ರೆಡಿ ಮಾಡೋರೆ? ಸೀರೆ ನೋಡು ಎಷ್ಟು ಚೆನ್ನಾಗತ್ತೆ. ಹಾಂ ನೋಡ್ದಾ, ಇವಳಿಗೆ ಎಂತ ಪಟ್ಟ ಬಂದ್ಬಿಡ್ತು. ತಿಳ್ಕೊಂತೀನಿ ನೋಡ್ಕ. ನಾನಿದ್ದೀನಿ ಏನಕ್ಕ, ನನ್ನ ಅತ್ತೆ ಮಾತು ಕೇಳ್ಕೊಂಡು ಉಕ್ಕೊಂಡು ಇದ್ದೀನಿ. ಸರಸ್ವತಕ್ಕ, ಸಾವಿತ್ರಿ ಅಕ್ಕನ ಚೆನ್ನಾಗಿ ರೆಡಿ ಮಾಡಿದ್ದೀನಾ? ಹೂ ತಿಂತೀನಾ ಮೇಡಮ್? ಎಷ್ಟು ಚೆನ್ನಾಗಿ ಅಂತ ನೋಡು ನಮ್ಮ ಸಾವಿತ್ರಿ ಅತ್ತಿಗೆ. ಸರೋಜಕ್ಕ ಅತ್ತೆ ಬರಿಲ್ಲ? ಸರೋಜಕ್ಕ ಹಾಂ ಇಲ್ಲ ಬರಿಲ್ಲ. ಯಾರೇ ನಿಂಗೆ ಈ ಒಡವೆ ಎಲ್ಲ ಕೊಟ್ಟಿದ್ದು? ಚಿಕ್ಕತ್ತೆ ಕೊಟ್ಟಿದ್ದಕ್ಕ. ಅಕ್ಕ ಸೀರೆ ಎಲ್ಲ ಚೆನ್ನಾಗೈತಾ? ನಾನು ಯಾವುದೋ ಒಂದು ಅಳತೆ ಜಾಗಿಟ್ ಕೊಟ್ಟಿದ್ನಿ, ಎಲ್ಲ ಚಿಕ್ಕತ್ತೆ ಹೊಲಿಸ್ಬಿಟ್ಟು ಕೊಟ್ಲು. ನಾನೊಂದು ಮತ್ತೆ ಕೂಗಕತ್ತಾರಿಲ್ಲೇನು? ಅಲ್ಲ ಅವರು ಸೀರೆ ತಂದವರು ನನಗೂ ತರಬೇಕು ಅಂತ ಹೇಳ್ಬೇಕಾಗಿತ್ತಾನ ನೀನು? ಸರೋಜ ಕುಣ್ಕು ತಗೊಂಬರ್ರಿ ಅಂತ. ಹಾಂ ಬರೀ ನೀನೇ ಮೆತ್ಬಿಟ್ರೆ ಹಿಂಗೆ ಮಿಕ್ನಾದವ್ರು ಹೆಂಗೆ? ಓಹ್ ಬಲ್ ಕುಚ್ಚೆಷ್ಟೇ ನೋಡು ನಿನ್ನ ಹತ್ರ. ನೋಡ ಸರ ನೋಡು. ತಡೋದ್ಯತಿಗೆ ನೀನು ಇಲ್ಲಿ ದದಳ ಮಾಡಕ್ಕೆ ಬಂದಿದ್ಯಾ ಇಲ್ಲ ಮದ್ವೆಕ ಬಂದಿದ್ಯಾ? ಏನ್ ಮಾತಾಡ್ತಾ ಇದೀಯಾ ನೀನು? ನನ್ನ ತೇಣ ನೀನು ಏನ್ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾ ಇಲ್ಲ. ಅದೇ ಸಾವಿತ್ರಿ ಅತ್ತಿಗೆ ಬೇಜಾರು ಮಾಡ್ಕೊಂಡಿರೋದು ಕಾಣ್ತಾ ಇದೆ ನಂಗೆ. ನೀನು ಬಂದಿಡೋ ಕೆತ್ತ ನೋಡ್ಕೊಂಡು ಹೋಗ್ಬೇಕಷ್ಟೇ. ಹಂಗಲ್ಲೇ ಸರಸ್ವತಿ, ಚಿಕ್ಕತ್ತಿಯವರು ಇವಾಗ ಇವಳು ಸೀರೆ ತಂದವ್ರೆ, ನನ್ಗೆ ಯಾಕೆ ತಂದಿಲ್ಲ? ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ನಿಂಗೂ ತಂದಿದ್ದೀನಮ್ಮ. ಮನೆಗೆ ದೊಡ್ಡ ನೀನು ನಿಂಗೆ ಸೀರೆ ತಂದಿದ್ರೆ ಆತದ? ಹಾಂ ನಿಮ್ಮ ಅತ್ತೆ ಮಾತಿಗೆ ಕೇಳ್ಕೊಂಡು ಮುಂದ್ಕೊಂಡೆ ಇದ್ದೆ ನೀನು. ಬಂದು ಸೀರೆ ತಂದಿದ್ದೀರಾ ಅಂತ ಕೇಳ್ಬಿಟ್ಟು ಅದು ಜಾಕೆಟ್ ಕೊಟ್ಬಿಟ್ಟು ಹೋಗಿದ್ರೆ ಹೊಲಿಸ್ತಾ ಇರಲಿಲ್ಲ ಅವಳು ಗೌರಿ, ಹೊಲಿಸಿಗ್ತಾ ಇರಲಿಲ್ಲ, ಇವಾಗ ಉಟ್ಕೊಳಕತ್ತಾ ಇರಲಿಲ್ಲ. ನೀನು ತಾನೇ ಮುಂದ್ಕೊಂಡಿದ್ದಳು. ಇವಾಗ ಬಂದ್ಬಿಟ್ಟು ಸೀರೆ ಇಲ್ಲ ಅಂತಂದ್ರೆ ಸೀರೆ ಅಲ್ಲದೆ ಎತ್ಕೊ ಹೋಗು. ಜಾಕೆಟ್ ಯಾವ್ದನ್ನು ಬೇರೆದು ಹಾಕೊಂಡು ಉಟ್ಕೊ ಹೋಗು. ಓ ನಂಗೂ ಸೀರೆ ತಂದಿದ್ದೀಮವ. ಮನೆಗೆ ದೊಡ್ಡ ಸೊಸೆ ನಿಂಗೆ ಸೀರೆ ತರ್ದಿರ್ತೀನಾ? ಅದೇನು ಆಲೋಚನೆ ಮಾಡ್ತೀವಮ್ಮ ನೀನು? ಎಲ್ಲ ನಿಮ್ಮ ಅತ್ತೆ ಪಾಠ ಏನು ಮಾಡೋಕ್ಕಾಗ್ತದೆ ಹೇಳು. ಅಮ್ಮ ಇನ್ನು ಎಷ್ಟೊತ್ತು ಕೂತ್ಕೊಂಡಿರ್ಬೇಕಮ್ಮ? ಆಗೋಯ್ತಪ್ಪ ಆಗೋಯ್ತು. ಏನು ದಿನ ಕೂತ್ಕೊಂತೀಯನಾ? ಕೂತ್ಕಳ. ಎದ್ದೇಳ್ಬೇಕಂತ ನೋಡಿ ಇವನು. ಕೂತ್ಕೊಳ್ರಪ್ಪ ಇನ್ನಾರಷ್ಟೊತ್ತು ನೋಡೋಕ್ಕೆ ಚಂದ. ಹಾಂ ಹೆಂಗೆ ಕಾಣಿಸ್ತಾ ಇದ್ದೀರಿ ನೋಡಿ, ಒಳ್ಳೆ ದಂತದ ಗೊಂಬೆಗೆ ಕಾಣಿಸ್ದಂಗೆ ಇಬ್ರಿಗೂ ಶಿವ ಪಾರ್ವತಿ ಇದ್ದಂಗಿದ್ದೀರಾ. ಅದೇನಕ್ಕ ಹುಡುಗಿ ಒಂದು ಮಾತು ಮಾತಾಡ್ತಾ ಇಲ್ಲ? ಹುಡುಗಿ ಕಟ್ತೀವಿ ಡಮ್ಮ. ಇದೇನ ಸರಸ್ವತಿ ಹಿಂಗೆ ಹೇಳ್ತಾ ಇದೆಯಾ? ಹುಡುಗಿ ಕೇಳ್ಸಲ್ಲ. ಅಯ್ಯೋ ಈ ಸರಸ್ವತಿ ಬಂದಿದ ತಕ್ಷಣ ಅದ್ಯಾವುದೋ ಸ್ಟೀಲ್ ಪಾತ್ರೆನಾ ಎತ್ತಿ ಮೇಲಿಂದ ಬಿಟ್ಬಿಟ್ಟವಳೆ, ಕೈಗೆ ಸಿಕ್ಕಿದ್ದೀರಾ? ಅವ್ದು ಕೇಳಿಸ್ಕೊಂಡ್ಬಿಟ್ಟು ಅಯ್ಯೋ ನನ್ನ ಕಿವಿಗೆಲ್ಲ ಡಮ್ ಅದು ಅಂತ ಇವಳು ಸವಿತಾ ಅಂತವಳೆ. ಅದಕ್ಕೆ ಅವಳು ಹುಡುಗಿ ಕಿವಿಗಳು ಡಮ್ ಅಂತ ಹೇಳ್ತಾರೆ. ಅದು ಹೇಳಿ ನೀನು ಹುಡುಗಿ ಕಿವಿಗೆ ಕೇಳಿಸ್ತೀರಾ? ಹುಡುಗಿ ಚೆನ್ನಾಗಿ ಅವಳೆ, ಅವಳ ಕತೆ ಕಟ್ಕೋ. ಹೌದಾ, ನಾನೆಲ್ಲ ಕಿವಿಗೆ ಕೇಳಿಸಲ್ಲೇನೋ ಅಂತ ಅನ್ಕೊಂಡೆ.